Hello, my dear students. I'm Vidya, Assistant Professor of Commerce, GFTC Rajajinagar. In this video, we will be discussing about FEMA, that is Foreign Exchange Management Act of 1909. The contents. The contents which we will be discussing in this video will be background for this act, aims and objectives of FEMA, definitions, and chapter 2 to 7. Now, when we look at the background of FEMA, that is Foreign Exchange Management Act, earlier to this act, there was another act by the name FERA, F-E-R-A, that is Foreign Exchange Regulation Act. It was introduced in the year 1973. Let us look at the features of this FERA. As you all know, FERA Act was very rigid and it had stringent measures. Even with many amendments which came later, FERA Act was still rigid and most of the transactions were prohibited. ಮುಂಚೆ ಫಾರಿನ್ ಎಕ್ಸ್ಚೇಂಜಲ್ಲಿ ನಾವು ಏನಾದರೂ ಟ್ರಾನ್ಸಾಕ್ಷನ್ಸ್ ಮಾಡಬೇಕು. ಫಾರಿನ್ ಎಕ್ಸ್ಚೇಂಜ್ ಅಂದರೆ ನಿಮಗೆ ಗೊತ್ತಿರ್ಬೋದು, ನಮ್ಮ ಕರೆನ್ಸಿ ಅಲ್ಲದೆ ಬೇರೆ ಕಂಟ್ರಿಯ ಕರೆನ್ಸಿ. ಈಗ ನಾವು ಬೇರೆ ಕಂಟ್ರಿ ಜೊತೆ ಏನಾದರೂ ಟ್ರಾನ್ಸಾಕ್ಷನ್ ಮಾಡ್ತೀವಿ ಅಂತ ಇಟ್ಕೊಳ್ಳಿ. ಫಾರ್ ಎಕ್ಸಾಂಪಲ್, ಏನಾದರೂ ಪರ್ಚೇಸ್ ಮಾಡ್ತೀವಿ ಅಥವಾ ಸೇಲ್ ಮಾಡ್ತೀವಿ. ಅಲ್ಲಿ ನಮಗೆ ದುಡ್ಡಿನ ಸೆಟ್ಲ್ಮೆಂಟ್ ಆಗಬೇಕಲ್ವಾ? ಆ ದುಡ್ಡು ಅವರು ಇಂಡಿಯನ್ ರುಪೀಸಲ್ಲಿ ಪೇ ಮಾಡೋದಿಲ್ಲ, ಅಥವಾ ನಾವು ನಮ್ಮ ಇಂಡಿಯನ್ ರುಪೀಸ್ನಲ್ಲಿ ಪೇ ಮಾಡೋದಕ್ಕೆ ಆಗೋದಿಲ್ಲ. ಅವರ ಕಂಟ್ರಿಯ ಕರೆನ್ಸಿಯಲ್ಲಿ ನಾವು ಅದನ್ನು ಪೇಮೆಂಟ್ ಮಾಡೋಕ್ಕಾಗತ್ತೆ. ಇದನ್ನು ನಾವು ಫಾರಿನ್ ಎಕ್ಸ್ಚೇಂಜ್ ಅಂತ ಹೇಳ್ತೀವಿ. ಈ ಫಾರಿನ್ ಎಕ್ಸ್ಚೇಂಜು ಇಂಪೋರ್ಟ್ ಆ್ಯಂಡ್ ಎಕ್ಸ್ಪೋರ್ಟ್ ಆಗಿರ್ಬೋದು, ಇದರಲ್ಲಿ ಬರುತ್ತೆ. ಅಥವಾ ಏನಾದರೂ ನಾವು ಇನ್ವೆಸ್ಟ್ಮೆಂಟ್ ಮಾಡೋದಿದ್ದರೆ ಔಟ್ಸೈಡ್ ಇಂಡಿಯಾ, ಅಥವಾ ಬೇರೆ ಹೊರಗಿನವರು ಇಂಡಿಯಾನಲ್ಲಿ ಇನ್ವೆಸ್ಟ್ಮೆಂಟ್ ಮಾಡೋದಿದ್ದರೆ ಫಾರಿನ್ ಎಕ್ಸ್ಚೇಂಜು ನಮ್ಮ ಗಮನಕ್ಕೆ ಬರುತ್ತೆ. ಆಯಿತಾ? ಇದನ್ನು ರೆಗ್ಯುಲೇಟ್ ಮಾಡೋದಕ್ಕೆ ಮುಂಚೆ ಫೆರಾ, F-E-R-A, ಫಾರಿನ್ ಎಕ್ಸ್ಚೇಂಜ್ ರೆಗ್ಯುಲೇಷನ್ ಆ್ಯಕ್ಟ್ ಇತ್ತು. ಇದು ತುಂಬ ಸ್ಟ್ರಿಕ್ಟ್ ಆಗಿತ್ತು. ಪ್ರತಿಯೊಂದು ಟ್ರಾನ್ಸಾಕ್ಷನ್ಗೂ ಅಲ್ಲಿ ಅಡಚಣೆ ಇತ್ತು, ಎಲ್ಲದಕ್ಕೂ ಪ್ರಾಬ್ಲಮ್ಸ್ ಇತ್ತು, ಪ್ರೊಹಿಬಿಷನ್ ಇತ್ತು. ಮತ್ತು ಈ ಆ್ಯಕ್ಟಿನ ಅಡಿಯಲ್ಲಿ ಏನಾದರೂ ತಪ್ಪಾದರೆ ಆ ತಪ್ಪನ್ನು ಕ್ರಿಮಿನಲ್ ಅಫೆನ್ಸ್ ಅಂತ ಪರಿಗಣಿಸ್ತಾ ಇದ್ರು. ಓಕೆ, any offences which were committed under FERA were considered as criminal offences. And like you know, this act was very rigid and very strict. ಆದರೂ ಹಲವಾರು ಅಮೆಂಡ್ಮೆಂಟ್ಸ್ ಬಂದರೂ ಸಹ ಈ ಆ್ಯಕ್ಟ್ ಇನ್ನೂ ರಿಜಿಡ್ ಆಗೇ ಇತ್ತು. ನಂತರದ ದಿನಗಳಲ್ಲಿ, ದಟ್ ಈಸ್ ಇನ್ 1990s, ವೆನ್ ದೇರ್ ವಾಸ್ LPG, ದಟ್ ಈಸ್ ಲಿಬ್ರಲೈಸೇಷನ್, ಪ್ರೈವೇಟೈಸೇಷನ್ ಆ್ಯಂಡ್ ಗ್ಲೋಬಲೈಸೇಷನ್, ಈ ಟೈಮ್ನಲ್ಲಿ ನಮ್ಮ ಟ್ರಾನ್ಸಾಕ್ಷನ್ನ ಪ್ರಮಾಣ ಹೆಚ್ಚಾಯಿತು, ಫಾರಿನ್ ಟ್ರಾನ್ಸಾಕ್ಷನ್ಸ್ನ ಪ್ರಮಾಣ ಹೆಚ್ಚಾಯಿತು. ಇಂಥ ಸಂದರ್ಭದಲ್ಲಿ ನಮಗೆ ಹೆಚ್ಚಿನ ಫಾರಿನ್ ಎಕ್ಸ್ಚೇಂಜ್ ರಿಸರ್ವ್ನ ಅವಶ್ಯಕತೆ ಇತ್ತು. ಆದರೆ ಅಂಡರ್ ಫೆರಾ ಇದು ತುಂಬ ಸ್ಟ್ರಿಕ್ಟ್ ಮತ್ತು ರಿಜಿಡ್ ಆದ್ದರಿಂದ ನಮ್ಮಲ್ಲಿರುವ ಫಾರಿನ್ ಎಕ್ಸ್ಚೇಂಜ್ ರಿಸರ್ವ್ಸು ತೀರಾ ಕಮ್ಮಿ ಇತ್ತು ಮತ್ತು ಸರ್ಕ್ಯುಲೇಷನ್ ಮಾಡೋದಕ್ಕೆ ತುಂಬ ಕಷ್ಟ ಆಗ್ತಾ ಇತ್ತು. ಹಾಗಾಗಿ ಫೆರಾ ವಾಸ್ ನಾಟ್ enabling the economy to function smoothly. ಯಾವುದೇ ರೀತಿಯ ವಹಿವಾಟು ಮಾಡೋದಕ್ಕೆ ಫೆರಾ ತುಂಬ ಅಡಚಣೆಯನ್ನು ಉಂಟು ಮಾಡ್ತಾ ಇತ್ತು. ಫಾರಿನ್ ಎಕ್ಸ್ಚೇಂಜ್ ರೆಗ್ಯುಲೇಷನ್ನು ತುಂಬ ಕಷ್ಟ ಆಗ್ತಾ ಇತ್ತು. ಆದ್ದರಿಂದ ಫೆಮಾ, ಫಾರಿನ್ ಎಕ್ಸ್ಚೇಂಜ್ ಮ್ಯಾನೇಜ್ಮೆಂಟ್ ಆ್ಯಕ್ಟ್ ಆಫ್ 1909 ರೂಪುಗೊಳ್ತು. ಇದು ಏನು ಮಾಡುತ್ತೆ ಈ ಆ್ಯಕ್ಟು? ಇದರ ಹಿಂದಿನ ಆ್ಯಕ್ಟ್ ಫೆರಾ ಏನೇನು ತಪ್ಪನ್ನು ಮಾಡಿತ್ತೋ ಅದನ್ನೆಲ್ಲ ಸರಿಪಡಿಸಿ ಫೆಮಾ ಆ್ಯಕ್ಟನ್ನು ತಂದರು. ಸೊ ವಾಟ್ ಡಸ್ ಫೆಮಾ ಡೂ? ಟು ಪ್ರಮೋಟ್ ಆರ್ಡರ್ಲಿ ಡೆವಲಪ್ಮೆಂಟ್ ಆ್ಯಂಡ್ ಮೇಂಟೆನೆನ್ಸ್ ಆಫ್ ಫಾರಿನ್ ಎಕ್ಸ್ಚೇಂಜ್ ಆ್ಯಂಡ್ ಟು ಫೆಸಿಲಿಟೇಟ್ ಎಕ್ಸ್ಟರ್ನಲ್ ಟ್ರೇಡ್ ಆ್ಯಂಡ್ ಪೇಮೆಂಟ್ಸ್, ಫೆಮಾ ವಾಸ್ ಇಂಟ್ರೊಡ್ಯೂಸ್ಡ್ ಇನ್ 1999. ಫೆರಾನಲ್ಲಿ ಏನೇನು ತೊಂದರೆಗಳನ್ನು ನಾವು ಫೇಸ್ ಮಾಡ್ತಾ ಇದ್ವಿ ಅದರಿಂದ ಹೊರಗೆ ಬರೋದಕ್ಕೆ ಫೆಮಾ ಆ್ಯಕ್ಟನ್ನು ರೂಪುಗೊಳಿಸಿದ್ರು. Here there was orderly development and maintenance of foreign exchange, so that any external trade and payments
were not having any difficulty in undertaking. ಆಯಿತಾ. ನೆಕ್ಸ್ಟ್ ಅಫೆನ್ಸಸ್, ಇದರಲ್ಲಿ ಏನೇ ಅಫೆನ್ಸ್ ಆದ್ರೂ ಅದನ್ನು ಸಿವಿಲ್ ಅಫೆನ್ಸ್ ಆಗಿ ಕನ್ಸಿಡರ್ ಮಾಡ್ತಾ ಇತ್ತು. ಅರ್ಲಿಯರ್ ಇಫ್ ಯು ಸಿ ಅಂಡರ್ ಫೆರಾ ಇಟ್ ವಾಸ್ ಕನ್ಸಿಡರ್ಡ್ ಅ ಕ್ರಿಮಿನಲ್ ಅಫೆನ್ಸ್, ಬಟ್ ಅಂಡರ್ ಫೆಮಾ it is considered as a civil offense, and it is also regulated by RBI. FEMA Act is regulated by RBI and it came into effect in June 1, 2000. Though the act was introduced in 99, it came into effect from June 1, 2000, and this act is applicable to the whole of India. This act ಪೂರ್ತಿ ಇಂಡಿಯಾಗೆ ಅಪ್ಲೈ ಆಗುತ್ತೆ. Now let us see the aims and objectives of this act. ಏನು ಇದರ ಏಮ್ಸ್ ಆ್ಯಂಡ್ ಆಬ್ಜೆಕ್ಟಿವ್ಸ್ ನೋಡೋಣ. ಮೊದಲನೇದು ಟು ಫೆಸಿಲಿಟೇಟ್ ಎಕ್ಸ್ಟರ್ನಲ್ ಟ್ರೇಡ್. ನಾವು ಬೀಯಿಂಗ್ ಇನ್ ಇಂಡಿಯಾ, ಇಫ್ ವಿ ಆರ್ ಡೀಲಿಂಗ್ ವಿತ್ ಪೀಪಲ್ ಆರ್ ಕಂಪನೀಸ್ ಔಟ್ಸೈಡ್ ಇಂಡಿಯಾ, ಅಂದರೆ ಈ ಎಕ್ಸ್ಟರ್ನಲ್ ಟ್ರೇಡನ್ನು ಫೆಸಿಲಿಟೇಟ್ ಮಾಡುತ್ತೆ. ನಾವು ಇಂಡಿಯಾದಲ್ಲಿ ಇದ್ಕೊಂಡು ಇಂಡಿಯಾನ ಹೊರಗಡೆ ಏನೇನು ಟ್ರೇಡ್ ಟ್ರಾನ್ಸಾಕ್ಷನ್ಸ್ ಮಾಡ್ತೀವಿ ಇದನ್ನು ಫೆಸಿಲಿಟೇಟ್ ಮಾಡೋದಕ್ಕೆ ಫೆಮಾ ಆ್ಯಕ್ಟ್ ನಮಗೆ ಹೆಲ್ಪ್ ಮಾಡುತ್ತೆ. ನೆಕ್ಸ್ಟ್ ಟು ಪ್ರಮೋಟ್ ಡೆವಲಪ್ಮೆಂಟ್ ಆ್ಯಂಡ್ ಮೇಂಟೆನೆನ್ಸ್ ಆಫ್ ಫೋರೆಕ್ಸ್. ಫೋರೆಕ್ಸ್ ಅಂದರೆ ಫಾರಿನ್ ಎಕ್ಸ್ಚೇಂಜ್. ಫಾರಿನ್ ಎಕ್ಸ್ಚೇಂಜ್ನ ಡೆವಲಪ್ ಮಾಡೋದಕ್ಕೆ ಮತ್ತು ಅದನ್ನು ಮೇಂಟೈನ್ ಮಾಡೋದಕ್ಕೆ ಫೆಮಾ ಆ್ಯಕ್ಟ್ ನಮಗೆ ತುಂಬ ಸಹಾಯಕಾರಿಯಾಗಿದೆ. ನೆಕ್ಸ್ಟ್ ಫೋರೆಕ್ಸ್ ಔಟ್ಫ್ಲೋ ಅಲೋಡ್ ಇನ್ ಓನ್ಲಿ ಪರ್ಮಿಟೆಡ್ ಟ್ರಾನ್ಸಾಕ್ಷನ್ಸ್ ಅಂತಂದರೆ, ಈಗ ಇನ್ನೊಂದು ವಿಷಯ ನೀವು ತಿಳ್ಕೋಬೇಕು. ಫೆಮಾ ಆ್ಯಕ್ಟ್ ಎರಡು ಭಾಗವಾಗಿ ವಿಂಗಡಣೆ ಆಗುತ್ತೆ. ಏನು? ಕ್ಯಾಪಿಟಲ್ ಅಕೌಂಟ್ ಆ್ಯಂಡ್ ಫಾರಿನ್ ಕರೆಂಟ್ ಅಕೌಂಟ್. ಕ್ಯಾಪಿಟಲ್ ಅಕೌಂಟ್ ಮತ್ತು ಕರೆಂಟ್ ಅಕೌಂಟ್ಗೆ ವ್ಯತ್ಯಾಸ ಅಂದರೆ, ಎನಿ ಐಟಮ್ಸ್ ವಿಚ್ ಆಲ್ಟರ್ಸ್ due to any transaction, if it get alters, those items come under capital account. The rest items come under current account. This we will be discussing in the next video. So the other main objective of FEMA is foreign exchange outflow is allowed in only permitted transactions. Under capital account, only permitted transactions are allowed. Okay. Next point is, this is with respect to current account. Current account ಅಲ್ಲಿ ನಡೆಯುವ ಟ್ರಾನ್ಸಾಕ್ಷನ್ಸ್ ಅನ್ನ RBI ಜೊತೆ ಕನ್ಸಲ್ಟ್ ಮಾಡಿ ಫೆಮಾ ರೆಗ್ಯುಲೇಟ್ ಮಾಡುತ್ತೆ. ಓಕೆ. ಫೆಮಾ ಹ್ಯಾಸ್ ದಿ ಪವರ್ ಟು ರೆಗ್ಯುಲೇಟ್ ಟ್ರಾನ್ಸಾಕ್ಷನ್ಸ್, ದಟ್ ಈಸ್ ಕರೆಂಟ್ ಅಕೌಂಟ್ ಟ್ರಾನ್ಸಾಕ್ಷನ್ಸ್, ಇನ್ ಕನ್ಸಲ್ಟೇಷನ್ ವಿತ್ RBI. So these are the main aims and objectives of the act. Next comes chapter 2, that is FEMA Act ನಲ್ಲಿನ ಹಲವಾರು ಚಾಪ್ಟರ್ಸ್ ಆಗಿ ಅವರು ವಿಂಗಡಿಸಿದ್ದಾರೆ. ಅದರಲ್ಲಿ ಚಾಪ್ಟರ್ 2 ಏನು ಹೇಳುತ್ತೆ ಅದನ್ನು ನೋಡೋಣ. ಇದಕ್ಕೂ ಮುಂಚೆ ಚಾಪ್ಟರ್ 1 ಸ್ಪೀಕ್ಸ್ ಅಬೌಟ್ ಡೆಫಿನಿಷನ್ಸ್, ಫಾರ್ ವಿಚ್ ಐ ವಿಲ್ ಬಿ ಸೆಂಡಿಂಗ್ ಯು ಅ PDF file. Okay, so let us see what chapter 2 tells. Chapter 2 talks about regulation and management of foreign exchange. Okay, under this section 3, what does section 3 say? Except authorized person, no person shall deal in foreign exchange matters. ಅಂದರೆ ಈಗ ಫಾರಿನ್ ಎಕ್ಸ್ಚೇಂಜಲ್ಲಿ ಡೀಲ್ ಮಾಡೋದಕ್ಕೆ ಕೆಲವರನ್ನ ಫೆಮಾ ಆ್ಯಕ್ಟು ಗುರುತಿಸಿ ಅವರನ್ನು ಆಥರೈಸ್ಡ್ ಪರ್ಸನ್ ಅಂತ ನೇಮಕ ಮಾಡಿರುತ್ತೆ. ಅಂಡರ್ಸ್ಟುಡ್? ಫಾರ್ ಎಕ್ಸಾಂಪಲ್, ನಾವು ಯು ವಾಂಟ್ ಟು ಗೋ ಟು ಲೆಟ್ ಅಸ್ ಸೇ USA. ಸೊ ಯು ಕೆನಾಟ್ ಟೇಕ್ ಇಂಡಿಯನ್ ಕರೆನ್ಸಿ ಅಲ್ವಾ, ಇಂಡಿಯನ್ ರುಪೀಸ್ ತೊಗೊಂಡು ನಾವು ಹೋಗೋಕ್ಕಾಗೋದಿಲ್ಲ. ಸೊ ವಿ ನೀಡ್ ಕರೆನ್ಸಿ ಆಫ್ ದಟ್ ಕಂಟ್ರಿ, ದಟ್ ಈಸ್ US ಡಾಲರ್ ಬೇಕು. ಎಲ್ಲಿ ಸಿಗುತ್ತೆ ನಿಮಗೆ? ಸೊ ಯು ಗೋ ಟು ಒನ್ ಫಾರಿನ್ ಎಕ್ಸ್ಚೇಂಜ್ ಏಜೆನ್ಸಿ, ಅಲ್ಲಿ ಹೋಗಿ ನಾವು ನಮ್ಮ ದುಡ್ಡನ್ನು ಕೊಟ್ಟು ದುಡ್ಡನ್ನು ಎಕ್ಸ್ಚೇಂಜ್ ಮಾಡ್ಕೊಳ್ತೀವಲ್ವಾ, ನಮ್ಮ ಕರೆನ್ಸಿಯನ್ನು ಎಕ್ಸ್ಚೇಂಜ್ ಮಾಡ್ತೀವಲ್ವಾ. ಇದನ್ನು ಮಾಡೋದಕ್ಕೆ ಜಸ್ಟ್ ಲೈಕ್ ದಟ್ ನಾಟ್ ಎನಿಬಡಿ ಕ್ಯಾನ್ ಡು, ಯಾರ್ಯಾರೋ ಮಾಡೋಕ್ಕಾಗೋದಿಲ್ಲ. ಆಥರೈಸ್ಡ್ ಪರ್ಸನ್ ಅಂದರೆ ಪರ್ಮಿಷನ್ ಇರುವಂಥವರು, ಲೈಸೆನ್ಸ್ ಇರುವಂಥವ್ರ ಹತ್ರ ಮಾತ್ರ ನಾವು ಹೋಗಿ ಇದನ್ನು ಮಾಡ್ಬೋದು. ಬ್ಯಾಂಕಲ್ಲೂ ಮಾಡ್ಬೋದು. ಸೊ ಬ್ಯಾಂಕ್ ಈಸ್ ಆಲ್ಸೋ ಆಥರೈಸ್ಡ್ ಪರ್ಸನ್. ಈ ಆ್ಯಕ್ಟ್ ಏನು ಹೇಳುತ್ತೆ? ಸೆಕ್ಷನ್ 3 ಚಾಪ್ಟರ್ 2 ಸೆಕ್ಷನ್ 3 ಏನು ಹೇಳುತ್ತೆ ಅಂದರೆ,
ಕೇವಲ ಆಥರೈಸ್ಡ್ ಪರ್ಸನ್ ಮಾತ್ರ ಫಾರಿನ್ ಎಕ್ಸ್ಚೇಂಜಲ್ಲಿ ಡೀಲ್ ಮಾಡಬೇಕು. ಬೇರೆ ಯಾರೂ ಫಾರಿನ್ ಎಕ್ಸ್ಚೇಂಜನ್ನು ಡೀಲ್ ಮಾಡೋ ಹಾಗೆ ಇಲ್ಲ. ನೆಕ್ಸ್ಟ್ ಸೆಕ್ಷನ್ 4 ಏನು ಹೇಳುತ್ತೆ, ನೋಬಡಿ ಶುಡ್ ಅಕ್ವೈರ್ ಹೋಲ್ಡ್ ಓನ್ ಎನಿ ಪ್ರಾಪರ್ಟಿ ಆರ್ ಫಾರಿನ್ ಎಕ್ಸ್ಚೇಂಜ್ ಔಟ್ಸೈಡ್ ಇಂಡಿಯಾ. ಅಂದರೆ ಯಾರೇ ಆಗಲಿ ಇಂಡಿಯಾನ ಹೊರಗಡೆ ಯಾವುದೇ ಪ್ರಾಪರ್ಟಿ ಅಥವಾ ಫಾರಿನ್ ಎಕ್ಸ್ಚೇಂಜನ್ನು ಹೋಲ್ಡ್ ಮಾಡೋದಾಗಲಿ, ಅಕ್ವೈರ್ ಮಾಡೋದಾಗಲಿ ಅಥವಾ ಓನ್ ಮಾಡೋದಾಗಲಿ ಮಾಡಬಾರ್ದು. ಮಾಡಬಾರ್ದು ಅಂತಂದರೆ ಈ ಆ್ಯಕ್ಟಲ್ಲಿ ಏನೇನು ಅಲೋ ಮಾಡಿದ್ದಾರೆ, ಪರ್ಮಿಟ್ ಮಾಡಿದ್ದಾರೆ, ಅದಲ್ಲದೆ ಮಾಡಬಾರ್ದು ಅಂತ. ಓಕೆ, ತಗೋಬೋದು, ಬಟ್ ಇಟ್ ಶುಡ್ ಕಮ್ ಅಂಡರ್ ದಿಸ್ ಆ್ಯಕ್ಟ್. ಈ ಆ್ಯಕ್ಟಲ್ಲಿ ಏನೇನು ಪ್ರಾವಿಷನ್ಸ್ ಕೊಟ್ಟಿದ್ದಾರೆ ಅದಕ್ಕೆ ನಾವು ಕಂಪ್ಲೈ ಆಗಬೇಕಾಗತ್ತೆ. ನೆಕ್ಸ್ಟ್ ಸೆಕ್ಷನ್ 5 ಇಟ್ ಟಾಕ್ಸ್ ಅಬೌಟ್ ಕರೆಂಟ್ ಅಕೌಂಟ್ ಟ್ರಾನ್ಸಾಕ್ಷನ್ಸ್. ನಿಮಗೆಲ್ಲ ಗೊತ್ತಿರೋ ಹಾಗೆ ಕರೆಂಟ್ ಅಕೌಂಟ್ ಟ್ರಾನ್ಸಾಕ್ಷನ್ಸ್ ಆರ್ ರೊಟೀನ್ ಇನ್ ನೇಚರ್, ಆರ್ ಶಾರ್ಟ್ ಟರ್ಮ್ ಇನ್ ನೇಚರ್. ಆಯಿತಾ, ಇದನ್ನು ನಾವು ಇನ್ ಡೀಟೇಲ್ ಆಗಿ ನಮ್ಮ ನೆಕ್ಸ್ಟ್ ವಿಡಿಯೋನಲ್ಲಿ ನೋಡ್ತೀವಿ. ಆ್ಯಂಡ್ ಸೆಕ್ಷನ್ 6 ಇಟ್ ಟಾಕ್ಸ್ ಅಬೌಟ್ ಕ್ಯಾಪಿಟಲ್ ಅಕೌಂಟ್ ಟ್ರಾನ್ಸಾಕ್ಷನ್ಸ್. ಲೈಕ್ ಯು ಆಲ್ ನೋ, ಅಸೆಟ್ಸ್ ಆ್ಯಂಡ್ ಲಯಬಿಲಿಟೀಸ್ ಏನಿರುತ್ತೆ ಅಂಥ ಟ್ರಾನ್ಸಾಕ್ಷನ್ಸು ವಿತ್ ರೆಸ್ಪೆಕ್ಟ್ ಟು ಫಾರಿನ್ ಎಕ್ಸ್ಚೇಂಜ್. ಇದನ್ನು ನಾವು ಮತ್ತೆ ನಮ್ಮ ನೆಕ್ಸ್ಟ್ ವಿಡಿಯೋನಲ್ಲಿ ನೋಡ್ತೀವಿ. ಸೆಕ್ಷನ್ 7 ಎಕ್ಸ್ಪೋರ್ಟ್ ಆಫ್ ಗೂಡ್ಸ್ ಆ್ಯಂಡ್ ಸರ್ವಿಸಸ್. ಯಾವ ಗೂಡ್ಸ್ ಆ್ಯಂಡ್ ಸರ್ವಿಸಸ್ಸು ಏನು ಹೇಳ್ತಿದ್ದಾರೆ, ಲೆಟ್ ಅಸ್ ಹ್ಯಾವ್ ಅ ಲುಕ್. ಈಗ ನಾವು ಎಕ್ಸ್ಪೋರ್ಟ್ ಮಾಡಬೇಕು ಯಾವುದಾದ್ರೂ ಗೂಡ್ಸ್ ಆ್ಯಂಡ್ ಸರ್ವಿಸನ್ನು ಅಂತಂದರೆ ಈ ಸೆಕ್ಷನ್ ಅಡಿಯಲ್ಲಿ ಏನು ಹೇಳುತ್ತೆ, ನಾವು ಎಲ್ಲ ಡೀಟೇಲ್ಸನ್ನು ರಿಸರ್ವ್ ಬ್ಯಾಂಕ್ಗೆ ಫರ್ನಿಷ್ ಮಾಡಬೇಕು. ಇಟ್ ಸೇಸ್ ವಿ ಶುಡ್ ಫರ್ನಿಷ್ ಡೀಟೇಲ್ಸ್ ಟು ದ ರಿಸರ್ವ್ ಬ್ಯಾಂಕ್ ವಿತ್ ರೆಸ್ಪೆಕ್ಟ್ ಟು export of any goods and services, and it also tells us the limit up to which foreign exchange shall be admissible. ನಮ್ಮ ಇಷ್ಟಕ್ಕೂ ಎಷ್ಟಂದರೆ ಅಷ್ಟು ನಾವು ಟ್ರಾನ್ಸಾಕ್ಷನ್ ಮಾಡೋಕ್ಕಾಗೋದಿಲ್ಲ, ಅಲ್ಲಿ ಲಿಮಿಟನ್ನು ಅವರು ಹೇಳಿರ್ತಾರೆ. ಸೊ ಸೆಕ್ಷನ್ 7 ಅದನ್ನು ಹೇಳುತ್ತೆ. ಮತ್ತು ರಿಸರ್ವ್ ಬ್ಯಾಂಕ್ ಮೇ ಡೈರೆಕ್ಟ್ ಎಕ್ಸ್ಪೋರ್ಟರ್ ಟು ಕಂಪ್ಲೈ ವಿತ್ ಸಚ್ ರಿಕ್ವೈರ್ಮೆಂಟ್ಸ್ ಆ್ಯಸ್ ಇಟ್ ಡೀಮ್ಸ್ ಫಿಟ್. ಟೈಮ್ ಟು ಟೈಮ್ ಏನಾದರೂ ಚೇಂಜಸ್ ಆದಾಗ ಸೆಕ್ಷನ್ 7 ಏನು ಹೇಳುತ್ತೆ, ಆರ್ ಬಿ ಐ ಹ್ಯಾಸ್ ದಿ ಪವರ್ಸ್ ಟು ಡೈರೆಕ್ಟ್ ದಿ ಎಕ್ಸ್ಪೋರ್ಟರ್ಗೆ ಅದು ಡೈರೆಕ್ಷನ್ಸನ್ನು ಕೊಡೋದಕ್ಕೆ ಆರ್ ಬಿ ಐಗೆ ಪವರ್ಸ್ ಇರುತ್ತೆ. ಮತ್ತು ನಾವು ಕರೆಕ್ಟ್ ಡೀಟೇಲ್ಸ್ ರಿಗಾರ್ಡಿಂಗ್ ದಿ ಮೆಟೀರಿಯಲ್ ಅಥವಾ ಬೇರೆ ಇನ್ನೇನಾದರೂ ಪರ್ಟಿಕ್ಯುಲರ್ಸ್ ಬಗ್ಗೆ ಟ್ರೂ ಆ್ಯಂಡ್ ಕರೆಕ್ಟ್ ಡೀಟೇಲ್ಸನ್ನು ನಾವು ಇಲ್ಲಿ ಕೊಡಬೇಕಾಗತ್ತೆ. ಸೆಕ್ಷನ್ 7. ಸೆಕ್ಷನ್ 8 ಇಟ್ ಟಾಕ್ಸ್ ಅಬೌಟ್ ರಿಯಲೈಸೇಷನ್ ಆ್ಯಂಡ್ ರಿಪ್ಯಾಟ್ರಿಯೇಷನ್ ಆಫ್ ಫಾರಿನ್ ಎಕ್ಸ್ಚೇಂಜ್. ಇದು ಏನು ಹೇಳುತ್ತೆ ಅಂತಂದರೆ, ಎನಿ ಅಮೌಂಟ್ ಆಫ್ ಫಾರಿನ್ ಎಕ್ಸ್ಚೇಂಜ್ ವಿಚ್ ಈಸ್ ಡ್ಯೂ, ನಮಗೆ ಬರುವಂತಿರುವ ಯಾವುದಾದ್ರೂ ಫಾರಿನ್ ಎಕ್ಸ್ಚೇಂಜ್ ಇದ್ದರೆ ಅಂಡರ್ ಸೆಕ್ಷನ್ 8 ಆ ಪರ್ಸನ್ಗೆ ರೀಸನಬಲ್ ಸ್ಟೆಪ್ಸ್ ಅದನ್ನು ರಿಯಲೈಸ್ ಮಾಡೋದಕ್ಕೆ ಈ ಸೆಕ್ಷನ್ನು ಅನುಮತಿ ಕೊಡುತ್ತೆ. ನೆಕ್ಸ್ಟ್ ಸೆಕ್ಷನ್ 9 ಯಾವುದಾದ್ರೂ ಈ ರಿಯಲೈಸೇಷನ್ ಮತ್ತು ರಿಪ್ಯಾಟ್ರಿಯೇಷನಲ್ಲಿ ಏನಾದರೂ ಎಕ್ಸೆಂಪ್ಷನ್ಸ್ ಇದ್ದಲ್ಲಿ ಸೆಕ್ಷನ್ 9 ಅದನ್ನು ಡೀಲ್ ಮಾಡುತ್ತೆ. ಚಾಪ್ಟರ್ 3. Now let us see what does ಚಾಪ್ಟರ್ 3 talk about. ಇದು ಯಾವುದರ ಬಗ್ಗೆ ಮಾತಾಡುತ್ತೆ ಅಂದರೆ ಆಥರೈಸ್ಡ್ ಪರ್ಸನ್. ಆಥರೈಸ್ಡ್ ಪರ್ಸನ್ ಅಂದರೆ ಯಾರು? ಈಗಾಗಲೇ ನಾವು ನಿಮ್ಗೆ ಹೇಳಿದ್ದೀವಿ, ಫಾರಿನ್ ಎಕ್ಸ್ಚೇಂಜ್ ಟ್ರಾನ್ಸಾಕ್ಷನ್ಸ್ ಅಂದರೆ ಫಾರಿನ್ ಕರೆನ್ಸಿಯಲ್ಲಿ ಟ್ರಾನ್ಸಾಕ್ಷನ್ ಏನಾದರೂ ಮಾಡೋದಿದ್ದರೆ ನಾವು ಆಥರೈಸ್ಡ್ ಪರ್ಸನ್ ಮುಖಾಂತರನೇ ಇದನ್ನು ಮಾಡಬೇಕು, ಬೇರೆ ಯಾರು ಈ ಟ್ರಾನ್ಸಾಕ್ಷನ್ಸನ್ನು ಮಾಡೋ ಹಾಗಿಲ್ಲ ಅಂತ ನಾವೀಗಾಗಲೇ ನಿಮ್ಗೆ ಹೇಳಿದ್ದೀವಿ. ಈ ಆಥರೈಸ್ಡ್ ಪರ್ಸನ್ ಅಂತಂದರೆ ಇಟ್ ಕ್ಯಾನ್ ಬಿ ಎನಿ ಪರ್ಸನ್ ಆರ್ ಇಟ್ ಕ್ಯಾನ್ ಬಿ ಎನಿ ಡೀಲರ್, ಮನಿ ಚೇಂಜರ್ ಅಥವಾ ಆಫ್ಶೋರ್ ಬ್ಯಾಂಕ್ ಯೂನಿಟ್ ಯಾರಾದರೂ ಆಗಿರ್ಬೋದು. ಇಂಥವರಿಗೆ ಆರ್ ಬಿ ಐ ಅಂಥವ್ರನ್ನ ಗುರುತಿಸಿ ಆರ್ ವೆನ್ ದೇ ಅಪ್ರೋಚ್ ಅವರಲ್ಲಿ ಆ ಕ್ವಾಲಿಫಿಕೇಷನ್ಸ್ ಇದೆಯಾ ಅನ್ನೋದನ್ನು ಗುರುತಿಸಿ ಅವರಿಗೆ ಆಥರೈಸೇಷನ್ ಕೊಡೋದಕ್ಕೆ ಆರ್ ಬಿ ಐಗೆ ಸೆಕ್ಷನ್ 10 ಅಡಿಯಲ್ಲಿ ಪವರ್ಸ್ ಇರುತ್ತೆ. ಯಾರಿಗಾದರೂ ನಾವು ಈ ಆಥರೈಸೇಷನ್ನು ಕೊಡಬೇಕು ಅಂದಾಗ ಸೆಕ್ಷನ್ 10ನಲ್ಲಿ ನಾವು ಕೊಡ್ಬೋದು. ಮತ್ತು ಈ ಆಥರೈಸೇಷನ್ನು ರೈಟಿಂಗಲ್ಲಿ ಇರುತ್ತೆ. ಇಟ್ ವಿಲ್ ಬಿ ಇನ್ ರೈಟಿಂಗ್ ಆ್ಯಂಡ್ ಇಟ್ ಈಸ್ ಸಬ್ಜೆಕ್ಟ್ ಟು ಕಂಡೀಷನ್ಸ್ ಅಪ್ಲೈ ಆಗುತ್ತೆ. ಅಂದರೆ ಏನೇನು ಕಂಡೀಷನ್ಸ್ ಆರ್ ಬಿ ಐ ನಮಗೆ ಲಿಸ್ಟ್ ಔಟ್ ಮಾಡಿರುತ್ತೆ ಅದೆಲ್ಲದನ್ನು ನಾವು ಫಾಲೋ ಮಾಡಬೇಕಾಗತ್ತೆ. ಸಪೋಸ್ ಇನ್ ಎನಿ ಕೇಸ್
ಈ ಕಂಡೀಷನ್ಸ್ಗೆ ಕಂಪ್ಲೈ ಆಗಿಲ್ಲ ಅಂದರೆ, ಫಾಲೋ ಮಾಡಿಲ್ಲ ಅಂದರೆ ನಮ್ಮ ಆಥರೈಸೇಷನನ್ನು ರಿವೋಕ್ ಮಾಡೋದಕ್ಕೂ ಆರ್ ಬಿ ಐಗೆ ಪವರ್ಸ್ ಇರುತ್ತೆ ಅಂಡರ್ ಸೆಕ್ಷನ್ 10. ಸೊ ದಟ್ ಮೀನ್ಸ್ ಆಥರೈಸೇಷನ್ ಕೊಡೋಕ್ಕೆ ಆಗಲಿ, ಕೊಟ್ಟಿರೋ ಆಥರೈಸೇಷನ್ನ ವಾಪಸ್ ತಗೊಳ್ಳೋದಕ್ಕೆ ಆಗಲಿ ಸೆಕ್ಷನ್ 10ನಲ್ಲಿ ಪವರ್ಸ್ ಇರುತ್ತೆ. ಸೆಕ್ಷನ್ 11 ಏನು ಹೇಳುತ್ತೆ? ಟು ಗಿವ್ ಡೈರೆಕ್ಷನ್ಸ್ ಟು ಆಥರೈಸ್ಡ್ ಪರ್ಸನ್. ಏನಾದರೂ ಇರುವ ಪ್ರಾವಿಷನ್ಸ್ ಅಲ್ಲದೆ ಹೊಸದಾಗಿ ಇನ್ನೇನಾದರೂ ಡೈರೆಕ್ಷನ್ಸ್ ಕೊಡೋದಾಗಿದ್ದರೆ ವಿತ್ ರಿಗಾರ್ಡ್ ಟು ಎನಿ ಪೇಮೆಂಟ್ಸ್, ಆರ್ ಬಿ ಐ ಹ್ಯಾಸ್ ಪವರ್ಸ್ ಅಂಡರ್ ಸೆಕ್ಷನ್ 11. ಸೆಕ್ಷನ್ 12 ಟಾಕ್ಸ್ ಅಬೌಟ್ ಇನ್ಸ್ಪೆಕ್ಟ್ ದಿ ಬಿಸ್ನೆಸ್ ಆಫ್ ಎನಿ ಆಥರೈಸ್ಡ್ ಪರ್ಸನ್. ಇಂತಹ ಆಥರೈಸ್ಡ್ ಪರ್ಸನ್ನ ಬಿಸ್ನೆಸ್ಸನ್ನು ಯಾವುದೇ ಟೈಮಲ್ಲಿ ಜಸ್ಟ್ ರೊಟೀನ್ ಚೆಕ್ ಆಗಿರ್ಬೋದು ಅಥವಾ ಅವ್ರಿಗೆ ಏನಾದರೂ ಡೌಟ್ ಬಂದಿದ್ರೂ ಇರ್ಬೋದು, ಇನ್ಸ್ಪೆಕ್ಟ್ ಮಾಡೋದಕ್ಕೆ ಸೆಕ್ಷನ್ 12 ಆರ್ ಬಿ ಐಗೆ ಪವರ್ಸನ್ನು ಕೊಡುತ್ತೆ. ಅಂದರೆ ಅವರ ಬಿಸ್ನೆಸ್ಸನ್ನು ಇನ್ಸ್ಪೆಕ್ಷನ್ ಮಾಡೋದಾಗಲಿ ಅಥವಾ ಎಕ್ಸಾಮಿನ್ ಮಾಡೋದಕ್ಕೆ ನಮಗೆ ಸೆಕ್ಷನ್ 12 ಪವರ್ಸನ್ನು ನೀಡುತ್ತೆ. ಸೊ ದಿಸ್ ಇಸ್ ಅಬೌಟ್ authorized person which we talk in chapter 3. Next, chapter 4. Let us see what does chapter 4 says. It talks about contravention and penalties. ಈಗ ನಿಮ್ಗೆ ಆಗಲೇ ಗೊತ್ತು, ಆಥರೈಸ್ಡ್ ಪರ್ಸನ್ ಮಾತ್ರ ಫಾರಿನ್ ಎಕ್ಸ್ಚೇಂಜಲ್ಲಿ ಡೀಲ್ ಮಾಡಬೇಕು. ಇಂತಹ ಡೀಲಿಂಗ್ ಸಂದರ್ಭದಲ್ಲಿ ಡೈರೆಕ್ಷನ್ಸ್ ಕೊಡೋದಕ್ಕೆ ಆಗಲಿ, ಕೊಟ್ಟಿರೋ ಆಥರೈಸೇಷನ್ನ ವಾಪಸ್ ಪಡೆಯೋದಕ್ಕೆ ಆಗಲಿ ಅಥವಾ ಇನ್ಸ್ಪೆಕ್ಷನ್ ಮಾಡೋದಕ್ಕೆ ಆಗಲಿ ಆರ್ ಬಿ ಐಗೆ ಪೂರ್ತಿ ಹಕ್ಕಿದೆ ಅಂಡರ್ ಫೆಮಾ. ಕರೆಕ್ಟಾ? ಸೊ ಇಂಥ ಇನ್ಸ್ಪೆಕ್ಷನ್ ಮಾಡೋ ಸಂದರ್ಭದಲ್ಲಿ ಏನಾದರೂ ಕಾಂಟ್ರಾವೆನ್ಷನ್ಸ್ ಗೊತ್ತಾದರೆ, ಕಾಂಟ್ರಾವೆನ್ಷನ್ಸ್ ಅಂದರೆ ಆ ರೂಲ್ಸ್ನ ವಿರುದ್ಧವಾಗಿ ಏನಾದರೂ ಕೆಲಸಗಳು ನಡೀತಾ ಇದ್ದರೆ ಪೆನಾಲ್ಟಿ ಹಾಕೋದಕ್ಕೂ ಆರ್ ಬಿ ಐಗೆ ಪವರ್ಸ್ ಇರುತ್ತೆ. ಸೊ ಚಾಪ್ಟರ್ 4 ಅದರ ಬಗ್ಗೆ ಮಾತಾಡುತ್ತೆ. ಏನು? ಅಂಡರ್ ಸೆಕ್ಷನ್ 13, ಇಫ್ ದೆರ್ ಇಸ್ ಕಾಂಟ್ರಾವೆನ್ಷನ್, ಇಟ್ ಈಸ್ ಲೈಬಲ್ ಟು ಗಿವ್ ಪೆನಾಲ್ಟಿ ಅಪ್ ಟು 3 times ದ ಸಮ್. ಕಾಂಟ್ರಾವೆನ್ಷನ್ ಪ್ರೂವ್ ಆದರೆ, ಇವರು ತಪ್ಪು ಮಾಡಿದ್ದಾರೆ ಅಂತ ಪ್ರೂವ್ ಆದಾಗ, ಈಗ ನಮ್ಮ ಟ್ರಾನ್ಸಾಕ್ಷನ್ ಏನಿರುತ್ತೆ, ಯಾವುದೋ ಒಂದು ಫಾರಿನ್ ಎಕ್ಸ್ಚೇಂಜ್ ಟ್ರಾನ್ಸಾಕ್ಷನ್, ಸೇ ಇಟ್ ಅಮೌಂಟ್ಸ್ ಟು ಅಬೌಟ್ $3 million. $3 million ಟ್ರಾನ್ಸಾಕ್ಷನಲ್ಲಿ ಏನೋ ತಪ್ಪಾಗಿದೆ ಅಂತ ನಮಗೆ ಗೊತ್ತಾದರೆ ಅದರ 3ರಷ್ಟು ಪೆನಾಲ್ಟಿಯನ್ನು ಹಾಕೋದಕ್ಕೆ ಆರ್ ಬಿ ಐಗೆ ಪವರ್ಸ್ ಇದೆ. ಸೆಕ್ಷನ್ 13ನಲ್ಲಿ ಇನ್ನೂ ಏನು ಹೇಳುತ್ತೆ? ಅಥವಾ ಅಪ್ ಟು 2 lakh rupees, ಯಾವುದೋ ಕೆಲವು ಸಣ್ಣ ಪುಟ್ಟ ಟ್ರಾನ್ಸಾಕ್ಷನ್ಸು ನಮಗೆ ಅದು ಕ್ವಾಂಟಿಫೈ ಮಾಡೋದಕ್ಕೆ ಆಗೋದಿಲ್ಲ, ಇದು ಇಷ್ಟು ಹಣ ವರ್ತ್ ಅಂತ ಹೇಳೋಕ್ಕಾಗದೇ ಇರೋ ಸಂದರ್ಭದಲ್ಲಿ ನಾವು 2 ಲಕ್ಷ ರೂಪಾಯಿಯನ್ನು ನಾವು ಅವರಿಗೆ ಫೈನ್ ಆಗಿ ವಿಧಿಸಬಹುದು. ಇನ್ನೂ ಅವರು ಇಷ್ಟು ಪೆನಾಲ್ಟಿ ಹಾಕಿದ್ರೂ ಇನ್ನೂ ತಪ್ಪು ಮಾಡ್ತಿದ್ದಾರೆ ಅಂದಾಗ ಪ್ರತಿ ದಿನಕ್ಕೆ 5,000 ರೂಪಾಯಿ ಆಗಿ ಇದು ಎಕ್ಸ್ಟ್ರಾ ಹಾಕಿರುವ ಪೆನಾಲ್ಟಿ ಅಲ್ಲದೆ ಇದು ಎಕ್ಸ್ಟ್ರಾ ಎವ್ರಿ ಡೇ 5,000 ರೂಪೀಸನ್ನು ನಾವು ಪೆನಾಲ್ಟಿ ಹಾಕ್ಬೋದು. ಮತ್ತು ಸೆಕ್ಷನ್ 14 ಏನು ಹೇಳುತ್ತೆ? ಪೆನಾಲ್ಟಿಯನ್ನು ಕಟ್ಟಿಲ್ಲ ಅಂದರೆ, ಸಪೋಸ್ ನಾವು ಪೆನಾಲ್ಟಿಯನ್ನು ಕಟ್ಟಿಲ್ಲ ಅಂತಂದರೆ ಸಿವಿಲ್ ಇಂಪ್ರಿಸನ್ಮೆಂಟನ್ನು ಮಾಡ್ಬೋದು, ಅಂದರೆ ಜೈಲಿಗೂ ಹಾಕಬಹುದು ಅಂಡರ್ ಸಿವಿಲ್ ಅಫೆನ್ಸ್. ಆಯಿತಾ? ಸೆಕ್ಷನ್ 17 ಟೆಲ್ಸ್ ಅಬೌಟ್ ಕಾಂಟ್ರಾವೆನ್ಷನ್ ಕ್ಯಾನ್ ಬಿ ಕಾಂಪೌಂಡೆಡ್. ಅಂದರೆ ಈಗ ಸೆಕ್ಷನ್ 13 ಈಗ ನಾವೇನು ಹೇಳಿದ್ವಿ, ಅಪ್ ಟು 3 times ನಾವು ಪೆನಾಲ್ಟಿ ಹಾಕ್ಬೋದು ಆ್ಯಂಡ್ ಫರ್ದರ್ 5,000 ರೂಪೀಸ್ ಎವ್ರಿ ಡೇ ಹಾಕ್ಬೋದು. ಇದನ್ನು ಕಾಂಪೌಂಡ್ ಮಾಡ್ಬೋದು, ಬರೀ ಪೆನಾಲ್ಟಿ ಹಾಕಿ ಸುಮ್ಮನೆ ಇರೋದಲ್ಲ. ಇನ್ನು ಅವರು ತಪ್ಪು ಮಾಡ್ತಾನೆ ಇದ್ದರೆ ಈ ಕಾಂಟ್ರಾವೆನ್ಷನ್ನ ನಾವು ಕಾಂಪೌಂಡ್ ಮಾಡಿ ಹೆಚ್ಚು ಹೆಚ್ಚು ಪೆನಾಲ್ಟಿಯನ್ನು ಹಾಕೋದಕ್ಕೆ ನಮಗೆ ಸೆಕ್ಷನ್ 15 ಪವರ್ಸನ್ನು ಕೊಡುತ್ತೆ. ಚಾಪ್ಟರ್ 5. ಚಾಪ್ಟರ್ 5 ಸ್ಪೀಕ್ಸ್ ಅಬೌಟ್ ಅಡ್ಜುಡಿಕೇಷನ್ ಆ್ಯಂಡ್ ಅಪೀಲ್. ಈಗ ನಾವೀಗಾಗಲೇ ಹೇಳ್ದಂಗೆ ಫೆಮಾ ಆ್ಯಕ್ಟಲ್ಲಿ ನಾವು ಆಥರೈಸ್ಡ್ ಪರ್ಸನ್ನ ನಾಮಿನೇಟ್ ಮಾಡ್ಬೋದು, ಮತ್ತು ಯಾರಾದರೂ ತಪ್ಪು ಮಾಡಿದ್ರೆ ಇನ್ಸ್ಪೆಕ್ಟ್ ಮಾಡೋ ಹಕ್ಕಿದೆ ಆ್ಯಂಡ್ ಅವ್ರಿಗೆ ಪೆನಾಲ್ಟಿ ವಿಧಿಸೋಕ್ಕೂ ನಮಗೆ ಹಕ್ಕಿದೆ. ಹಾಗೆ ಇದೆಲ್ಲ ಮಾಡಬೇಕು ಅಂತಂದರೆ ಇದಕ್ಕೆ ಕೋರ್ಟ್ಗಿರುವ ಪವರ್ಸು ಈ ಆ್ಯಕ್ಟಿಗೆ ಇರುತ್ತೆ. ಆಯಿತಾ? ಅಂದರೆ ಸೆಂಟ್ರಲ್ ಗೌರ್ಮೆಂಟ್ ಮೇ ಅಪಾಯಿಂಟ್ ಆಡ್ಜುಡಿಕೇಟರಿ ಫಾರ್ ಹೋಲ್ಡಿಂಗ್ ಎನ್ಕ್ವೈರಿ. ಸೆಕ್ಷನ್ 16 ಏನು ಹೇಳುತ್ತೆ ನಮಗೆ? ಯಾವುದೇ ಪರ್ಸನ್ ಕೇಪಬಲ್ ಅಂತ ಗೊತ್ತಾದಾಗ ಅಂಥ ಪರ್ಸನನ್ನು ಆಡ್ಜುಡಿಕೇಟರಿ ಅಥಾರಿಟಿಯಾಗಿ ಅಪಾಯಿಂಟ್ ಮಾಡೋದಕ್ಕೆ ಸೆಂಟ್ರಲ್ ಗೌರ್ಮೆಂಟಿಗೆ ಪವರ್ಸ್ ಇರುತ್ತೆ. ಮತ್ತು ಈ ಅಥಾರಿಟಿ ಎನ್ಕ್ವೈರಿಯನ್ನು ಸಹ ಹೋಲ್ಡ್ ಮಾಡುವಂತಹ ಸಾಮರ್ಥ್ಯ ಇರುವಂತಹ ಒಂದು ಅಥಾರಿಟಿ ಆಗಿರ್ತಾರೆ.
ಸೆಕ್ಷನ್ 17 ಏನು ಹೇಳುತ್ತೆ, ಇದಲ್ಲದೆ ಅಪಾಯಿಂಟ್ಮೆಂಟ್ ಆಫ್ ಒನ್ ಆರ್ ಮೋರ್ ಸ್ಪೆಷಲ್ ಡೈರೆಕ್ಟರ್ಸ್. ಅಡ್ಜುಡಿಕೇಟರಿ ಅಥಾರಿಟಿಯನ್ನು ಅಪಾಯಿಂಟ್ ಮಾಡೋದು ಅಲ್ಲದೆ ಸ್ಪೆಷಲ್ ಡೈರೆಕ್ಟರ್ಸನ್ನು ಅಪಾಯಿಂಟ್ ಮಾಡೋದಕ್ಕೂ ಸೆಕ್ಷನ್ 17 ನಮಗೆ ಪವರ್ಸನ್ನು ಕೊಡುತ್ತೆ. ಈ ಅಥಾರಿಟಿ ಒಂದು ಸಿವಿಲ್ ಕೋರ್ಟ್ಗೆ ಏನೇನು ಪವರ್ ಇರುತ್ತೆ ಸಿಮಿಲರ್ ಪವರ್ಸನ್ನು ಇದು ಎಂಜಾಯ್ ಮಾಡುತ್ತೆ. ಅಂದರೆ ಯಾರಿಗಾದರೂ ಸಮನ್ಸ್ ಕೊಡೋದಾಗಲಿ ಅಥವಾ ಯಾವುದಾದರೂ ಡಾಕ್ಯುಮೆಂಟ್ಸನ್ನು ಪ್ರೊಡ್ಯೂಸ್ ಮಾಡಿ ಅಂತ ಎನ್ಕ್ವೈರ್ ಮಾಡೋದಾಗಲಿ, ಮತ್ತು ಎವಿಡೆನ್ಸಸನ್ನು ರಿಸೀವ್ ಮಾಡೋದಕ್ಕೆ, ವಿಟ್ನೆಸ್ಗಳನ್ನು ಎಕ್ಸಾಮಿನ್ ಮಾಡೋದಕ್ಕೆ ಈ ಎಲ್ಲ ಪವರ್ಸು ಈ ಅಡ್ಜುಡಿಕೇಟಿಂಗ್ ಅಥಾರಿಟಿಗೆ ಇರುತ್ತೆ. ಒಂದು ಸಿವಿಲ್ ಕೋರ್ಟ್ ಹೇಗೆ ಫಂಕ್ಷನ್ ಆಗುತ್ತೆ ಅದೇ ರೀತಿಯಲ್ಲಿ ಈ ಅಡ್ಜುಡಿಕೇಟರಿ ಅಥಾರಿಟಿ ಕೂಡ ಫಂಕ್ಷನ್ ಆಗುತ್ತೆ. ಅಷ್ಟೇ ಪವರ್ಸು ಇದಕ್ಕೂ ಇರುತ್ತೆ. Next comes chapter 6. Chapter 6 talks about Directorate of Enforcement. ಈಗ ನಾವು ಎಷ್ಟು ಪೆನಾಲ್ಟಿ ಹಾಕಬೇಕು ಅಂತ ಹೇಳಿದ್ದೀವಿ, ಮತ್ತು ಇದಕ್ಕೆ ಎಷ್ಟು ಪವರ್ ಇದೆ, ಒಂದು ಸಿವಿಲ್ ಕೋರ್ಟ್ ಅಷ್ಟು ಪವರ್ ಇದೆ ಅಂತ ಹೇಳಿದ್ದೀವಿ. ಇದನ್ನೆಲ್ಲ ಎನ್ಫೋರ್ಸ್ ಮಾಡೋದಕ್ಕೆ ಅಂದರೆ ಕಾರ್ಯರೂಪಕ್ಕೆ ತರೋದಕ್ಕೆ ಡೈರೆಕ್ಟರೇಟ್ ಆಫ್ ಎನ್ಫೋರ್ಸ್ಮೆಂಟ್ ಅಂತ ನಾವು ಹೇಳ್ತೀವಿ. ಸೊ ಇಲ್ಲಿ ಸೆಕ್ಷನ್ 36 ನಮಗೇನು ಹೇಳುತ್ತೆ, ಸೆಂಟ್ರಲ್ ಗೌರ್ಮೆಂಟ್ ಶಿಲ್ ಎಸ್ಟಾಬ್ಲಿಷ್ ಅ ಡೈರೆಕ್ಟರೇಟ್ ಆಫ್ ಎನ್ಫೋರ್ಸ್ಮೆಂಟ್. ಯಾವುದೇ ರೀತಿಯಲ್ಲಿ ನಮಗೆ ಕಾಂಟ್ರಾವೆನ್ಷನ್ಸ್ ಇದೆ ಅಂತ ಗೊತ್ತಾದಾಗ, ಇಂಥವ್ರಿಗೆ ಪೆನಾಲ್ಟಿ ಹಾಕಬೇಕು ಅಥವಾ ಇಂಪ್ರಿಸನ್ಮೆಂಟ್ ಮಾಡಬೇಕು, ಇವ್ರನ್ನ ಇನ್ವೆಸ್ಟಿಗೇಟ್ ಮಾಡಬೇಕು, ಕ್ರಾಸ್ ಕ್ವೆಶ್ಚನ್ ಮಾಡಬೇಕು, ಎವಿಡೆನ್ಸನ್ನು ತಗೋಬೇಕು, ಇಂಥದ್ದೆಲ್ಲ ನಮಗೆ ಗೊತ್ತಾದಾಗ ಸೆಕ್ಷನ್ 36 ಏನು ಹೇಳುತ್ತೆ, ಈ ಡೈರೆಕ್ಟರೇಟ್ ಆಫ್ ಎನ್ಫೋರ್ಸ್ಮೆಂಟನ್ನು ಎಸ್ಟಾಬ್ಲಿಷ್ ಮಾಡೋದಕ್ಕೆ ಸೆಂಟ್ರಲ್ ಗೌರ್ಮೆಂಟಿಗೆ ಪವರ್ಸನ್ನು ಕೊಡುತ್ತೆ. ಸೆಕ್ಷನ್ 37 ಏನು ಹೇಳುತ್ತೆ, ಈ ಥರ ಕಾಂಟ್ರವೆನ್ಷನ್ ಅಂದರೆ ಎಲ್ಲೋ ಒಂದು ಕಡೆ ತಪ್ಪು ನಡೆದಿದೆ ಅಂತ ಗೊತ್ತಾದಾಗ ಅದನ್ನು ಇನ್ವೆಸ್ಟಿಗೇಟ್ ಮಾಡೋದಕ್ಕೆ ಡೈರೆಕ್ಟರು ಅಂದರೆ ಡೈರೆಕ್ಟರೇಟ್ ಆಫ್ ಎನ್ಫೋರ್ಸ್ಮೆಂಟ್ನ ಡೈರೆಕ್ಟರಿಗೆ ಇದು ಪವರ್ಸನ್ನು ಕೊಡುತ್ತೆ. ಮತ್ತು ಸೆಕ್ಷನ್ 38 ಏನು ಮಾಡುತ್ತೆ, ಎನಿ ಪರ್ಸನ್ ಅಂದರೆ ಒಂದು ಸೆಂಟ್ರಲ್ ಎಕ್ಸೈಸ್ ಆಫೀಸರ್ ಆಗಿರ್ಬೋದು, ಕಸ್ಟಮ್ಸ್ ಆಫೀಸರ್ ಆಗಿರಬಹುದು, ಅಥವಾ ಯಾವುದೇ ಪೊಲೀಸ್ ಆಫೀಸರ್ ಆಗಿರ್ಬೋದು, ಅಥವಾ ಯಾವುದೇ ಸೆಂಟ್ರಲ್ ಗೌರ್ಮೆಂಟ್ ಆಫೀಸರ್ ಅಥವಾ ಸ್ಟೇಟ್ ಗೌರ್ಮೆಂಟ್ ಆಫೀಸರನ್ನು ಆಥರೈಸ್ ಮಾಡೋದಕ್ಕೆ, ಅವರು ಸೂಟಬಲ್ ಅಂತ ಗೊತ್ತಾದಾಗ ಅವರಿಗೆ ಆಥರೈಸ್ ಮಾಡೋದಕ್ಕೆ ಈ ಸೆಕ್ಷನ್ ನಮಗೆ ಪವರ್ಸನ್ನು ಕೊಡುತ್ತೆ. ಸೊ ಲಾಸ್ಟ್ ಚಾಪ್ಟರ್, ದಟ್ ಈಸ್ ಚಾಪ್ಟರ್ 7. ಇಟ್ ಟಾಕ್ಸ್ ಅಬೌಟ್ ಮಿಸಲೇನಿಯಸ್ ಪವರ್ಸ್. ಮಿಸಲೇನಿಯಸ್ ಪವರ್ಸ್ ಅಂತಂದರೆ ಸೆಕ್ಷನ್ 39ಇಂದ 49ವರೆಗೂ ಮಿಸ್ಲೇನಿಯಸ್ ಪವರ್ಸ್ ಅಂತ ನಾವು ನೋಡ್ಬೋದು. ಇದರಲ್ಲಿ ಕೆಲವು ಸೆಕ್ಷನ್ಸನ್ನು ನಾವು ನೋಡೋದಾದರೆ ಸೆಕ್ಷನ್ 40 ಏನು ಹೇಳುತ್ತೆ, ಈ ಆ್ಯಕ್ಟ್ನ ಯಾವುದೇ ಪ್ರಾವಿಷನ್ನ ಸಸ್ಪೆಂಡ್ ಮಾಡೋದೇ ಆಗಲಿ ಅಥವಾ ರಿಲ್ಯಾಕ್ಸ್ ಮಾಡೋದಕ್ಕೆ ಸೆಕ್ಷನ್ 40 ನಮಗೆ ಪವರನ್ನು ಕೊಡುತ್ತೆ. ಸೆಕ್ಷನ್ 41 RBIಗೆ ಏನಾದರೂ ಡೈರೆಕ್ಷನ್ಸ್ ಕೊಡೋದಿದ್ದರೆ ಇರುವ ಆ್ಯಕ್ಟ್ ಅಲ್ಲದೆ ಎಕ್ಸ್ಟ್ರಾ ಏನಾದರೂ ಡೈರೆಕ್ಷನ್ಸ್ ಕೊಡೋದಿದ್ದರೆ ಸೆಕ್ಷನ್ 41ನಲ್ಲಿ ನಾವು ಕೊಡ್ಬೋದು. ಸೆಕ್ಷನ್ 45 ಏನು ಹೇಳುತ್ತೆ, ಏನಾದರೂ ಡಿಫಿಕಲ್ಟೀಸ್ ಇದ್ದರೆ ಈ ಪ್ರಾವಿಷನ್ಸನ್ನು ಎನ್ಫೋರ್ಸ್ ಮಾಡೋದ್ರಲ್ಲಿ ನಮಗೇನಾದರೂ ಅಡಚಣೆಗಳು ಇದೆ, ಹೊಸದಾಗಿ ಬಂದಿದೆ ಅಂತ ಗೊತ್ತಾದಾಗ ಅದನ್ನು ತೆಗೆಯೋದಕ್ಕೆ ಸೆಕ್ಷನ್ 45 ನಮಗೆ ಪವರ್ಸನ್ನು ಕೊಡುತ್ತೆ. ಸೊ ದೀಸ್ ಆರ್ ದಿ ಪವರ್ಸ್ ಅಂಡರ್ ಚಾಪ್ಟರ್ 2 to chapter 7 under Foreign Exchange Management Act. Okay, in the next video we will be discussing about current account transactions and capital account transactions. So ಈಗ ನಾವೇನು ಹೇಳಿದ್ದೀವಿ, ಫಾರಿನ್ ಎಕ್ಸ್ಚೇಂಜ್ ಟ್ರಾನ್ಸಾಕ್ಷನ್ಸ್ ಎಲ್ಲದನ್ನು ನಾವು ಫೆಮಾನಲ್ಲಿ ರೆಗ್ಯುಲೇಟ್ ಮಾಡ್ತೀವಿ ಅಂತ ಹೇಳಿದ್ದೀವಿ. ಸೊ ಈ ಟ್ರಾನ್ಸಾಕ್ಷನ್ಸ್ ಹೇಗಿರುತ್ತೆ, ಇಟ್ ಕ್ಯಾನ್ ಬಿ ಕ್ಯಾಪಿಟಲ್ ಅಕೌಂಟ್ ಇನ್ ನೇಚರ್ ಆ್ಯಂಡ್ ಇಟ್ ಕ್ಯಾನ್ ಬಿ ಕರೆಂಟ್ ಅಕೌಂಟ್ ಇನ್ ನೇಚರ್. ಸೊ ಹಾಗಾಗಿ ಕ್ಯಾಪಿಟಲ್ ಅಕೌಂಟ್ ಅಡಿಯಲ್ಲಿ ಯಾವ್ಯಾವ ಐಟಮ್ಸ್ ಬರುತ್ತೆ, ಯಾವ್ಯಾವ ಟ್ರಾನ್ಸಾಕ್ಷನ್ಸನ್ನು ನಾವು ಕ್ಯಾಪಿಟಲ್ ಅಕೌಂಟ್ ಟ್ರಾನ್ಸಾಕ್ಷನ್ಸ್ ಅಂತ ಕನ್ಸಿಡರ್ ಮಾಡ್ಬೋದು, ಮತ್ತು ಯಾವ್ಯಾವ ಟ್ರಾನ್ಸಾಕ್ಷನ್ಸನ್ನು ನಾವು ಕರೆಂಟ್ ಅಕೌಂಟ್ ಟ್ರಾನ್ಸಾಕ್ಷನ್ಸ್ ಅಂತ ನಾವು ಕನ್ಸಿಡರ್ ಮಾಡ್ಬೋದು ಅನ್ನೋದನ್ನು ನಾವು ಇಲ್ಲಿ ನೋಡಬಹುದು. ಸೊ ಜನರಲಿ ಯಾವ ರೀತಿ ಟ್ರಾನ್ಸಾಕ್ಷನ್ಸ್ ಇರುತ್ತೆ, ಟ್ರಾನ್ಸ್ಫರ್ ಆರ್ ಇಶ್ಯೂ ಆಫ್ ಎನಿ ಫಾರಿನ್ ಸೆಕ್ಯೂರಿಟಿ, ಫಾರಿನ್ ಎಕ್ಸ್ಚೇಂಜ್, ಇಟ್ ಕ್ಯಾನ್ ಬಿ ಬಾರೋಯಿಂಗ್ ಆರ್ ಲೆಂಡಿಂಗ್, or it can be export and import, transfer of immovable property, or it can be any kind of deposits, etc. Aita? So that we will be seeing in our next video. Thank you, students.